ಹಾಯ್ ಸ್ನೇಹಿತರೆ, ಇವತ್ತು ನಾನು ನಿಮಗೆ ಒಂದು ಸೂಪರ್ ಆಗಿರುವ ಹಾರರ್ ಹಾಲಿವುಡ್ ಮೂವಿಯನ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಮೂವಿಯ ಹೆಸರು ದ ಕಾಂಜರಿಂಗ್ ಲಾಸ್ಟ್ ರೈಟ್ಸ್. ನನ್ನ ಚಾನೆಲ್ನ ನೀವು ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟವಾದರೆ ಲೈಕ್, ಕಮೆಂಟ್, ಶೇರ್. ಅದು ಅಲ್ಲದೆ ಲೈಕ್ ಮಾಡುವಾಗ ಇವಾಗ ಹೈಪಿಂಗ್ ಅಂತ ಒಂದು ಆಪ್ಷನ್ ಬರುತ್ತದಲ್ವಾ, ಅದಕ್ಕೆ ಹೈಪ್ ಕೊಟ್ರೆ ಈ ವಿಡಿಯೋ ಇನ್ನೂ ಸಹ ಸ್ವಲ್ಪ ಜನರಿಗೆ ತಲುಪುತ್ತದೆ. ಇದೇ ತರ ಹಾಲಿವುಡ್ ಮೂವೀಸ್ ನೋಡಲು ಇಂಟ್ರೆಸ್ಟ್ ಇರುವವರು ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರುವ ನನ್ನ ಸೆಕೆಂಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಾದರೆ ಬನ್ನಿ ಕಥೆಯೊಳಗೆ ಹೋಗೋಣ. ಈ ಮೂವಿಯ ಪ್ರಾರಂಭದಲ್ಲಿ 1916 ನಲ್ಲಿ ವಿಕ್ಟೋರಿಯಾ ಅನ್ನೋ ಒಂದು ಹುಡುಗಿ ಅವಳ ಮನೆಯಲ್ಲಿ ಯಾವುದೋ ಒಂದು ಅಮಾನುಷಿಕ ಶಕ್ತಿ ತೊಂದರೆ ಮಾಡ್ತಿದೆ ಅಂತ ಹೇಳಿಬಿಟ್ಟು ನಮ್ ಹೀರೋ ಹಾಗೂ ಹೀರೋನ್ ಆದ ಲಾರೆನ್ ಹಾಗೂ ಎಡ್ವಾರನ್ ಅವರನ್ನ ಕರೀತಾರೆ. ಕಾಂಜರಿಂಗ್ ಮೂವಿಯನ್ನ ಫಸ್ಟ್ ಪಾರ್ಟ್ ನಿಂದ ನೋಡ್ತಿರುವವರಿಗೆ ಇವರು ಯಾರು, ಇವರು ಏನ್ ಕೆಲಸ ಮಾಡ್ತಿದ್ದಾರೆ, ಇವರ ಬ್ಯಾಕ್ ಗ್ರೌಂಡ್ ಏನು ಅಂತೆಲ್ಲ ತಿಳಿಯುತ್ತದೆ. ಸಮ್ಮಪ್ ಮಾಡಿ ಹೇಳೋದಾದ್ರೆ ಇವರು ಹಸ್ಬೆಂಡ್ ಅಂಡ್ ವೈಫ್ ಆಗಿರ್ತಾರೆ. ಅಮೆರಿಕಾದಲ್ಲಿ ದೆವ್ವ ಓಡಿಸುವ ಕೆಲಸವನ್ನ ಮಾಡ್ತಿರ್ತಾರೆ. ದೆವ್ವಗಳನ್ನ ಓಡಿಸುವುದರಲ್ಲಿ ಇವರಿಬ್ಬರೇ ತುಂಬಾ ಫೇಮಸ್. ಇವರಿಬ್ಬರು ಇವಾಗ ಆ ವಿಕ್ಟೋರಿಯಾ ಅನ್ನೋ ಹುಡುಗಿ ಮನೆಗೆ ಹೋಗಿರ್ತಾರೆ. ಒಂದೊಂದು ದಿನ ಕೂಡ ಭಯದಿಂದ ಇಲ್ಲಿ ಇರಕ್ಕೆ ತುಂಬಾನೇ ಕಷ್ಟವಾಗ್ತಿದೆ. ರಾತ್ರಿ ಆದ್ರೆ ಆ ಶಕ್ತಿ ಬಂದು ನಮ್ಮನ್ನ ಕರೆಯುತ್ತದೆ. ಇದೆಲ್ಲವೂ ಆ ಮಿರರ್ ಬಂದಿದ್ದಲ್ಲಿಂದನೇ ಅಂತ ಒಂದು ಕನ್ನಡಿ ಬಗ್ಗೆ ಆ ಹುಡುಗಿ ಹೇಳ್ತಾ ಇರ್ತಾಳೆ. ಅದು ಯಾವ ತರದ ಕನ್ನಡಿ, ಯಾಕೆ ಈ ಹುಡುಗಿಯನ್ನ ತೊಂದರೆ ಮಾಡ್ತಿದೆ ಅನ್ನೋ ತರ ನಮ್ ಲಾರಿನ್ ಒಳಗಡೆ ಹೋಗಿ ನೋಡ್ತಾಳೆ. ನೋಡಿದರೆ ಅದು ಒಂದು ಹಳೆ ಕಾಲದ ಕನ್ನಡಿಯಾಗಿರುತ್ತದೆ. ಅದರಲ್ಲಿ ಒಂದು ವ್ಯತ್ಯಸ್ತವಾಗಿರುವ ವುಡನ್ ವರ್ಕ್ ಅನ್ನ ಮಾಡಿರ್ತಾರೆ. ಆ ವುಡನ್ ವರ್ಕ್ ನಲ್ಲಿ ನೋಡಿದ್ರೆ ಕೆಲವು ಮುಖಗಳನ್ನ ಮುದ್ರಿಸಲಾಗಿರುತ್ತದೆ. ಇದೆಲ್ಲ ನಮ್ ಹೀರೋ ನೋಡ್ತಾ ಇರುವಾಗ್ಲೇ ಅದರೊಳಗಡೆ ಏನೋ ಒಂದು ಅಮಾನುಷಿಕ ಶಕ್ತಿ ಇರೋದಾಗಿ ನಮ್ ಹೀರೋಯಿನ್ಗೆ ಫೀಲ್ ಮಾಡಕ್ಕೆ ಆಗುತ್ತದೆ. ಅದೇ ಸಮಯ ನೋಡಿದ್ರೆ ನಮ್ ಹೀರೋಯಿನ್ ಪ್ರೆಗ್ನೆಂಟ್ ಬೇರೆ ಆಗಿರ್ತಾರೆ. ಇವಾಗ ಅವರು ಆ ಕನ್ನಡಿ ಹತ್ತಿರ ಹೋಗಿಬಿಟ್ಟು ಇದರೊಳಗಡೆ ಇರುವ ಶಕ್ತಿ ನನ್ನ ಕೈಯಲ್ಲಿ ಫೀಲ್ ಮಾಡಕ್ಕೆ ಆಗುತ್ತಿದೆ. ನಿನಗೆ ಏನು ಬೇಕು, ಯಾತಕ್ಕೋಸ್ಕರ ಈ ಕುಟುಂಬದವರಿಗೆ ತೊಂದರೆ ಕೊಡ್ತಿದ್ಯಾ, ದಯವಿಟ್ಟು ಇವರನ್ನ ಬಿಟ್ಟು ಹೋಗು, ನಿನಗೆ ಏನು ಬೇಕು ಹಾಗಂತೆಲ್ಲ ಕೇಳುತ್ತಾ ಪ್ರೆಗ್ನೆಂಟ್ ಆಗಿರುವ ಹೀರೋನ್ ಹೋಗಿ ಆ ಮಿರರ್ ಅನ್ನ ಟಚ್ ಮಾಡ್ತಾರೆ. ಹಾಗೆ ಮುಟ್ಟಿದ ಸ್ವಲ್ಪ ಸಮಯದಲ್ಲೇ ನಮ್ ಹೀರೋನಿಗೆ ಹೆರಿಗೆ ನೋವು ಬರಕ್ಕೆ ಶುರುವಾಗುತ್ತದೆ. ಅದರ ಮಧ್ಯೆ ಒಂದು ಫ್ಲಾಶ್ ಕಟ್ ನಲ್ಲಿ ಇವರ ಮೊತ್ತ ಫ್ಯೂಚರ್ ಕೂಡ ಕಣ್ಮುಂದೆ ಬಂದು ಹೋಗುತ್ತದೆ. ಇವರಿಗೆ ನೋವು ಜಾಸ್ತಿಯಾಗಿ ಕಿರ್ಚಕ್ಕೆ ಶುರು ಮಾಡ್ತಾರೆ. ಇವರು ಕಿರ್ಚುವ ಶಬ್ದ ಕೇಳಿಬಿಟ್ಟು ಇವರ ಹಸ್ಬೆಂಡ್ ಆದ ಹೀರೋ ಓಡ್ಕೊಂಡು ಹೋಗಿ ಅವರನ್ನ ಕಾಪಾಡಿ ಕಾರಿಗೆ ಹತ್ತಿಸಿ ಹಾಸ್ಪಿಟಲ್ ಹುಡ್ಕೊಂಡು ಹೋಗ್ತಾ ಇರ್ತಾರೆ. ಹಾಸ್ಪಿಟಲ್ಗೆ ಬಂದದ್ದು ಡಾಕ್ಟರ್ಸ್ ಎಲ್ಲರೂ ಸೇರಿ ನಮ್ ಹೀರೋನಿಗೆ ಹೆರಿಗೆ ನೋಡುತ್ತಾರೆ. ಮಗು ಸಹ ಹುಟ್ಟುತ್ತದೆ. ಆದರೆ ಮಗು ಉಸಿರಾಡದೆ ಜೀವನೇ ಇಲ್ಲದೆ ಹುಟ್ಟುತ್ತದೆ. ಡಾಕ್ಟರ್ಸ್ ಸಹ ಕೈ ಬಿಡ್ತಾರೆ. ಆದರೆ ನಮ್ ಹೀರೋ ನೋಡಿದ್ರೆ ಕೊನೆವರೆಗೂ ನಂಬಿಕೆ ಬಿಡದೆ ಇಲ್ಲ ನನ್ನ ಮಗುಗೆ ಏನೂ ಸಹ ಆಗಿರೋದಿಲ್ಲ, ದೇವ್ರೆ ದಯವಿಟ್ಟು ನನ್ನ ಮಗುವನ್ನ ವಾಪಸ್ ಕೊಡು ಹಾಗಂತ ಹೇಳಿ ಉಸಿರಾಡದೆ ಹುಟ್ಟಿರುವ ಆ ಮಗುವನ್ನ ಕೈಯಲ್ಲಿ ಇಟ್ಕೊಂಡು ಅವರು ದೇವ್ರೆ ನನ್ನ ಮಗುವನ್ನ ವಾಪಸ್ ಕೊಡು ಅಂತ ಬೇಡ್ಕೊಳ್ತಾ ಇರ್ತಾರೆ. ಕೊನೆಗೆ ಉಸಿರಾಡದೆ ಇದ್ದ ಆ ಮಗು ಅಳಕ್ಕೆ ಶುರು ಮಾಡುತ್ತದೆ. ಹೌದು, ಆ ಮಗುಗೆ ಪುನಃ ಜೀವ ಬಂತು. ಅಲ್ಲಿರುವ ಡಾಕ್ಟರ್ಸ್ ಎಲ್ಲ ತುಂಬಾ ಶಾಕ್ ಆಗಿ ಇದನ್ನ ನೋಡ್ತಾ ಇರ್ತಾರೆ. ಇದು ಹೇಗೆ ಸಾಧ್ಯ, ಇದೊಂದು ಮೆಡಿಕಲ್ ಮಿರಾಕಲ್ ಅಂತ. ಆದರೆ ನಮ್ ಹೀರೋ ನೋಡಿದ್ರೆ ಇದರ ಹಿಂದ್ಗಡೆ ಎಲ್ಲ ದೇವರ ಶಕ್ತಿನೇ ಇದೆ ಅಂತ ನಂಬುತ್ತಾರೆ. ಇದರ ನಂತರ ಹೀರೋ ಮತ್ತು ಹೀರೋನ್ ಅವರಿಗೆ ಹುಟ್ಟಿರುವ ಮಗುಗೆ ಜೂಡಿ ಅಂತ ಹೆಸರು ಹಾಕಿಬಿಟ್ಟು ತುಂಬಾನೇ ಪ್ರೀತಿಯಿಂದ ಬೆಳೆಸಕ್ಕೆ ಶುರು ಮಾಡ್ತಾರೆ. ನಮ್ ಜೂಡಿ ಸಹ ಇವಾಗ ಸ್ವಲ್ಪ ಬೆಳೀತಾ ಇರ್ತಾಳೆ. ಆದರೆ ಚಿಕ್ಕ ವಯಸ್ಸಿನಿಂದಲೂ ಸಹ ಇವಳ ಕಣ್ಣಿಗೆ ಏನೋ ಒಂಥರ ಅಮಾನುಷಿಕ ಶಕ್ತಿಗಳೆಲ್ಲ ಕಾಣ್ತಾ ಇರುತ್ತದೆ. ಜೂಡಿ ಇದರಿಂದ ಹೆದರಿ ಅಮ್ಮನ ಹತ್ತಿರ ಬಂದ್ಬಿಟ್ಟು, ಅಮ್ಮ ನನ್ನ ಸುತ್ತ ಯಾವುದೋ ಒಂದು ಶಕ್ತಿ ಸುತ್ತುತ್ತಿದೆ, ಅದು ನನ್ನನ್ನ ಕರೀತಾ ಇದೆ, ನನಗೆ ಏನೋ ಭಯ ಆಗ್ತಿದೆ ಅಂತ ಅಳ್ತಾ ಇರ್ತಾಳೆ. ಏನು ಹೆದರ್ಕೋಬೇಡಮ್ಮ, ನಾನು ಹೇಳ್ತಿರೋ ಮಂತ್ರವನ್ನ ಮಾತ್ರ ನೀನು ಹೇಳು, ಅದು ನಿನ್ನ ಹತ್ತಿರನೇ ಬರೋದಿಲ್ಲ ಅಂತ ಹೇಳಿ ಒಂದು ಮಂತ್ರವನ್ನ ಹೇಳಿಕೊಡ್ತಾರೆ. ಅದರ ನಂತರ ನಮ್ ಜೂಡಿ ಅಮಾನುಷಿಕ ಶಕ್ತಿಯನ್ನ ನೋಡಿದಾಗ ಅಮ್ಮ ಹೇಳಿರುವ ಮಂತ್ರವನ್ನ ಹೇಳಕ್ಕೆ ಶುರು ಮಾಡ್ತಾಳೆ. ಅವಾಗ ಆ ಶಕ್ತಿ ಅವಳನ್ನ ಬಿಟ್ಟು ದೂರ ಓಡಿ ಹೋಗುತ್ತದೆ. ಅಲ್ಲಿಂದ ಕಟ್ ಮಾಡಿದ್ರೆ ಇವಾಗ ಹಲವಾರು ವರ್ಷಗಳ ಕಳೆದು ಪೆನ್ಸಿಲ್ವೇನಿಯಾ ಅನ್ನೋ ಸ್ಥಳದಲ್ಲಿರುವ ಸ್ಮಾಲ್ ಅನ್ನೋ ಒಂದು ಕುಟುಂಬವನ್ನ ನಮಗೆ ತೋರಿಸ್ತಿದ್ದಾರೆ. ಇವತ್ತು ಆ ಕುಟುಂಬದಲ್ಲಿರುವ ಒಂದು ಹುಡುಗಿಯ ಬರ್ತ್ಡೇ. ಸೊ ಅದನ್ನ ಸೆಲೆಬ್ರೇಟ್ ಮಾಡೋಕ್ಕೋಸ್ಕರ ತಾತ, ಅಜ್ಜಿ, ಅಕ್ಕ, ತಂಗಿ ಎಲ್ಲರೂ ಒಂದು ಗೂಡಿ ಇರ್ತಾರೆ. ಇವಾಗ ತಾತ ಆ ಹುಡುಗಿಗೆ ಒಂದು ಗಿಫ್ಟ್ ಅನ್ನ ಕೊಟ್ಟಿರ್ತಾರೆ. ಅದು ಏನು ಅಂತ ಓಪನ್ ಮಾಡಿ ನೋಡಿದ್ರೆ ಮೂವಿಯ ಪ್ರಾರಂಭದಲ್ಲಿ ಹೀರೋನ್ ಒಂದು ಕನ್ನಡಿಯಿಂದ ಅಮಾನುಷ
ಅಮಾನುಷಿಕ ಶಕ್ತಿಯನ್ನು ಓಡ್ಸಕ್ಕೆ ಅಂತ ಹೋದ್ರಲ್ವಾ. ಈ ತಾತ ಅದೇ ಕನ್ನಡಿಯನ್ನ ಗಿಫ್ಟ್ ಆಗಿ ಕೊಟ್ಟಿರ್ತಾರೆ. ಆದರೆ ಅದರ ಹಿಂದ್ಗಡೆ ಇರುವ ಅಮಾನುಷಿಕ ಶಕ್ತಿಯ ಬಗ್ಗೆ ತಿಳಿಯದೆ ಆ ಕುಟುಂಬದವರು ತುಂಬಾ ಚೆನ್ನಾಗಿದೆ ಅಂತೆಲ್ಲ ಹೇಳಿ ಹುಡುಗಿ ಕೇಕ್ ಕಟ್ ಮಾಡಲು ಕ್ಯಾಂಡಲ್ ಗಳನ್ನೆಲ್ಲ ಹತ್ತಿಸ್ತಾರೆ. ಇದನ್ನ ಆ ಕುಟುಂಬದಲ್ಲಿರುವ ಒಬ್ಬರು ವಿಡಿಯೋ ರೆಕಾರ್ಡ್ ಮಾಡ್ತಾ ಇರ್ತಾರೆ. ಆ ಹುಡುಗಿ ಕ್ಯಾಂಡಲ್ ಅನ್ನ ಕೆಡಿಸುವ ಅಂತ ಹತ್ತಿರ ಬರುವಷ್ಟರಲ್ಲಿ ಅದು ತಾನಾಗಿಯೇ ಕೆಟ್ಟು ಹೋಗುತ್ತದೆ. ಅದೇ ಸಮಯ ಸೀಲಿಂಗ್ ಮೇಲಿರುವ ಲೈಟ್ ಹೊಡೆದು ಬರ್ಡೇ ಸೆಲೆಬ್ರೇಟ್ ಮಾಡ್ತಿರುವ ಹುಡುಗಿ ಹತ್ತಿರ ಬೀಳುತ್ತದೆ. ಇದು ನೋಡಿ ಆ ಹುಡುಗಿ ಅಳ್ತಾ ಇರುವಾಗ ಕುಟುಂಬದವರಲ್ಲೇ ಬಂದು, ನೀನೇನು ಹೆದರ್ಬೇಡಮ್ಮ, ಆ ಲೈಟ್ಗೆ ಏನಾದ್ರೂ ಪ್ರಾಬ್ಲಮ್ ಇದ್ದಿರಬಹುದು, ಅದಕ್ಕೇನೆ ಅದು ಹಾಗೆ ಬಿದ್ದೋಗಿದೆ ಅಂತ ಸಮಾಧಾನ ಪಡಿಸ್ತಾರೆ. ಆದರೆ ಆ ಕುಟುಂಬದವರಿಗೆ ತಿಳಿದಿಲ್ಲ, ಬರುವ ದಿನಗಳಲ್ಲಿ ಆ ಕನ್ನಡದಲ್ಲಿರುವ ಅಮಾನುಷಿಕ ಶಕ್ತಿ ಕುಟುಂಬದವರನ್ನ ತೊಂದರೆ ಮಾಡುತ್ತದೆ ಅಂತ. ಹೌದು, 1986 ನಲ್ಲಿ ಆ ಸ್ಮಾಲ್ ಅನ್ನೋ ಕುಟುಂಬಕ್ಕೆ ತುಂಬಾ ದಿನಗಳು ತೊಂದರೆ ಕೊಟ್ಟಿರುತ್ತದೆ. ಇದರಿಂದ ಆ ಕುಟುಂಬದವರು ಹೇಗೆ ಹೊರಗಡೆ ಬಂದರು, ದೆವ್ವ ಓಡಿಸೋದ್ರಲ್ಲಿ ತುಂಬಾ ಫೇಮಸ್ ಆಗಿರುವ ನಮ್ಮ ಹೀರೋ ಮತ್ತು ಹೀರೋಯಿನ್ ಅವರು ಹೇಗೆ ಆ ಕುಟುಂಬದವರನ್ನು ಕಾಪಾಡಿದರು ಅಂತ ಇನ್ನು ಮೇಲೆ ನಾವು ನೋಡ್ತೀವಿ. ಇವಾಗ ನಮ್ಮ ಹೀರೋ ಮತ್ತು ಹೀರೋಯಿನ್ ಕಾಲೇಜ್ನಲ್ಲಿ ಪ್ಯಾರಾನಾರ್ಮಲ್ ಆಕ್ಟಿವಿಟಿ ಬಗ್ಗೆ ಕ್ಲಾಸ್ ತೆಗಿತಾ ಇರ್ತಾರೆ. ಮಕ್ಕಳೆಲ್ಲರೂ ಇವರನ್ನ ಹೀಯಾಳಿಸೋ ತರ ಮಾತಾಡ್ತಾ ಇರ್ತಾರೆ. ಅದೇ ಕ್ಲಾಸ್ ನಲ್ಲೇ ಇವರ ಮಗಳಾದ ಜೂಡಿ ಸಹ ಇರ್ತಾಳೆ. ಕ್ಲಾಸ್ ಮುಗಿದ ತಕ್ಷಣ ಜೂಡಿ ತನ್ನ ತಂದೆ ತಾಯಿ ಹತ್ತಿರ ಬಂದ್ಬಿಟ್ಟು ಮಕ್ಕಳೆಲ್ಲರೂ ಹೇಗೆ ಹೀಯಾಳಿಸ್ತಿದ್ದಾರೆ ಗೊತ್ತಾ, ಹೌದು ನೀವು ಯಾಕೆ ಈ ತರ ಕೆಲಸವನ್ನ ಮಾಡ್ತಿದ್ರಿ ಅಂತೆಲ್ಲ ಇವಳು ಕ್ವಶನ್ ಕೇಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ನಮ್ಮ ಹೀರೋ ಮತ್ತು ಹೀರೋನವರ ಕೆಲಸ ಅಂದ್ರೇನೆ ಈ ದೆವ್ವ ಓಡಿಸೋದಲ್ವಾ. ಆದರೆ ಇವಾಗ ಅವರು ಸ್ವಲ್ಪ ದಿನಗಳಿಗೆ ಅಂತ ಬ್ರೇಕ್ ತಗೊಂಡು ಇರ್ತಾರೆ. ಹೀಗೆ ಅವರು ಅದರ ಬಗ್ಗೆ ಮಾತಾಡ್ತಾ ಇರುವಾಗ್ಲೇ ಇವರ ಮಗಳು ಜೂಡಿ ಇದ್ದಾರಲ್ವಾ, ಅವಳಿಗೆ ಚಿಕ್ಕ ವಯಸ್ಸಿನಿಂದಲೇ ಏನೋ ಒಂದು ಅಮಾನುಷಿಕ ಶಕ್ತಿ ಕಣ್ಣಿಗೆ ಕಾಣಿಸ್ತಾ ಇತ್ತಲ್ವಾ. ಹಾಗೆ ನೋಡಿದ ತಕ್ಷಣ ಇವಳು ಅಮ್ಮ ಹೇಳಿಕೊಟ್ಟಿರುವ ಮಂತ್ರವನ್ನ ಹೇಳಕ್ಕೆ ಶುರು ಮಾಡ್ತಿದ್ಲು. ಹಾಗೆ ಇವಾಗ ಸಹ ಅವಳಿಗೆ ಆ ಅಮಾನುಷಿಕ ಶಕ್ತಿ ಕಾಣಿಸ್ತಾ ಇದೆ ಅನ್ಸುತ್ತದೆ. ಬೇಗನೆ ಅವಳು ಆ ಮಂತ್ರವನ್ನ ಹೇಳಕ್ಕೆ ಶುರು ಮಾಡ್ತಾಳೆ. ಇದೆಲ್ಲವನ್ನು ನಮ್ಮ ಹೀರೋಯಿನ್ ನೋಡ್ತಾ ಇರ್ತಾಳೆ. ಇವಾಗ ನೆಕ್ಸ್ಟ್ ಡೇ ಇವರ ಮನೆಯಲ್ಲಿ ಒಂದು ಪಾರ್ಟಿಯನ್ನ ಅರೇಂಜ್ ಮಾಡಿರ್ತಾರೆ. ಸೊ ಅದರಲ್ಲಿ ಇವರ ಫ್ರೆಂಡ್ಸ್, ಫ್ಯಾಮಿಲಿ ಅಂತ ಎಲ್ಲರೂ ಬರ್ತಿದ್ದಾರೆ. ಆ ಪಾರ್ಟಿಯಲ್ಲಿ ಇವರ ಮಗಳು ಜೂಡಿ ಟೋನಿ ಅನ್ನೋ ಒಂದು ಹುಡುಗನನ್ನ ತುಂಬಾ ದಿನದಿಂದ ಡೇಟ್ ಮಾಡ್ತಾ ಇರ್ತಾಳೆ. ಅವನನ್ನ ಕರ್ಕೊಂಡು ಬಂದು ಇವರಿಗೆ ಇಂಟ್ರೊಡ್ಯೂಸ್ ಮಾಡುವುದಾಗಿ ಹೇಳಿರ್ತಾಳೆ. ಸರಿ ಆಯ್ತಮ್ಮ, ನಿನ್ನಿಷ್ಟ, ಧಾರಾಳವಾಗಿ ನೀನು ಕರ್ಕೊಂಡು ಬರಬಹುದು ಅಂತ ಜೂಡಿ ಜೊತೆ ಅವರು ಹೇಳ್ತಾರೆ. ಅಲ್ಲಿಂದ ಕಟ್ ಮಾಡಿದ್ರೆ ಇವಾಗ ನಮಗೆ ಆ ಸ್ಮಾಲ್ ಅನ್ನೋ ಕುಟುಂಬವನ್ನ ತೋರಿಸ್ತಾರೆ. ಆ ಕುಟುಂಬದಲ್ಲಿರುವ ಒಂದು ಹೆಂಗಸು ಇವಾಗ ಫೋನ್ ನಲ್ಲಿ ಮಾತಾಡ್ತಾ ಇರ್ತಾರೆ. ಹಾಗೆ ಮಾತಾಡ್ತಾ ಇರುವಾಗ ಆ ಫೋನ್ ವೈರ್ ಅನ್ನು ಕತ್ತಲೆ ಕೋಣೆಯಿಂದ ಯಾರೋ ಎಳಿತಾ ಇರೋ ತರ ಇವರಿಗೆ ಫೀಲ್ ಆಗುತ್ತದೆ. ಮಕ್ಕಳು ಆ ರೂಮ್ ನಲ್ಲಿ ಆಟ ಆಡ್ತಿದಾರ ಅಂತ ನೋಡಕ್ಕೆ ಅಲ್ಲಿ ಹೋಗಿ ನೋಡಿದ್ರೆ ಆ ರೂಮ್ ಒಳಗಡೆ ಯಾರೂ ಸಹ ಇರುವುದಿಲ್ಲ. ಹಾಗಾದರೆ ಯಾವುದೋ ಒಂದು ಅಮಾನುಷಿಕ ಶಕ್ತಿನಿ ಈ ವೈರನ್ನ ಹಿಡ್ಕೊಂಡು ಎಳ್ದಿರಬೇಕು. ಇದು ನೋಡಿ ಆ ಹೆಂಗಸು ಹೆದರಿ ನಿಲ್ತಿರುವಾಗ ಆ ಮನೆಯಲ್ಲಿರುವ ಇನ್ನೊಂದು ಕೋಣೆಯಲ್ಲಿ ಒಂದು ಹುಡುಗಿ ಗೊಂಬೆ ಇಟ್ಕೊಂಡು ಆಟವಾಡ್ತಾ ಇರ್ತಾಳೆ. ಆ ಗೊಂಬೆಗೆ ಕೀ ಕೊಟ್ರೆ ಅದು ಓಡುತ್ತೆ ಅನ್ಸುತ್ತದೆ. ಹಾಗೆ ಅದರಲ್ಲಿ ಆಟ ಆಡ್ತಾ ಇರುವಾಗ ಸಡನ್ ಆಗಿ ಅದು ಗಾಳಿಯಲ್ಲಿ ಹಾರಿ ಮಗು ಹತ್ತಿರ ಬರ್ತಾ ಇರುತ್ತದೆ. ಇದೇನೋ ಗಾಳಿಯಲ್ಲಿ ಹಾರ್ಕೊಂಡು ಬರ್ತಿದೆ ಅಂತ ಮಗು ಸಹ ನೋಡ್ತಾ ಇರುವಾಗ್ಲೇ ಸಡನ್ ಆಗಿ ಆ ಗೊಂಬೆಯನ್ನ ಒಂದು ದೆವ್ವ ಹಿಡಿದುಕೊಂಡಿರುತ್ತದೆ. ಇದು ನೋಡಿ ಆ ಮಗು ಕಿರ್ಚಿದಾಗ ಮೊತ್ತ ಕುಟುಂಬದವರು ಸಹ ಅಲ್ಲಿಗೆ ಬರ್ತಾರೆ. ಅಲ್ಲಿ ಆ ಅಮಾನುಷಿಕ ಶಕ್ತಿಯನ್ನ ಕಾಣೋದಿಲ್ಲ, ಆದರೆ ಮಗು ಕಣ್ಣಿಗೆ ಕಾಣಿಸ್ತಾ ಇರುತ್ತದೆ. ಆ ಮಗು ವಿಷಯವನ್ನ ಹೇಳಿದಾಗ ಕುಟುಂಬದವರು ಯಾರೂ ಸಹ ಅದು ನಂಬುವುದಿಲ್ಲ. ಆದರೆ ಆ ಮಗು ಹೇಳಿರೋದನ್ನ ನಂಬ್ತಿರೋ ಒಂದೇ ಹುಡುಗಿ ಅಂದ್ರೆ ನಾವು ಅವಾಗ್ಲೇ ನೋಡಿರುವ ಬರ್ಡೇ ಗರ್ಲ್ ಮಾತ್ರ. ಅವಳಿಗೆ ಮಾತ್ರ ಬರ್ತ್ಡೇಗೆ ತಾತ ಆ ಕನ್ನಡಿಯನ್ನ ಗಿಫ್ಟ್ ಕೊಟ್ಟ ನಂತರನೇ ಈ ತರ ಎಲ್ಲ ನಡೀತಿದೆ. ಇನ್ನೂ ಸಹ ನಾವು ಆ ಕನ್ನಡಿಯನ್ನ ಇಲ್ಲಿ ಇಟ್ಕೊಳ್ಬಾರ್ದು ಅಂತ ಹೇಳಿ ಆ ಹುಡುಗಿ ತನ್ನ ತಂಗಿ ಹತ್ತಿರ ಹೋಗ್ಬಿಟ್ಟು, ಈ ಕನ್ನಡಿ ನಮ್ಮ ಮನೆಗೆ ಬಂದಲ್ಲಿಂದನೇ ಕುಟುಂಬದಲ್ಲಿ ಒಂದೇ ತೊಂದರೆ ಆಗ್ತಾ ಇದೆ, ಇದನ್ನ ತಗೊಂಡು ಹೋಗಿ ನಾವು ಹೊರಗಡೆ ಎಸೆದು ಬಿಡುವ. ಹಾಗೆ ತಗೊಂಡು ಬಂದು ಕಸದ ಬುಟ್ಟಿಗೆ ಹಾಕ್ತಾರೆ. ಅದನ್ನ ಕಸ ಎತ್ತುವವರು ಬಂದು ತಗೊಂಡು ಹೋಗ್ತಾರೆ. ಅಷ್ಟೇ, ಆ ಕನ್ನಡಿಯಲ್ಲಿದ್ದ ದೆವ್ವ ಕುಟುಂಬದವರಿಗೆ ತೊಂದರೆ ಕೊಡ್ತಿತ್ತಲ್ವಾ, ಅದು ಇನ್ನು ಇರೋದಿಲ್ಲ ಅಂತ ನೀವು ಅನ್ಕೊಂಡಿರಬಹುದು. ಆದರೆ ನೀವು ಅನ್ಕೊಳ್ಳೋದನ್ನೆಲ್ಲ ಮೀರಿ ಅಲ್ಲಿ ಬೇರೆ ಒಂದು ನಡೆದಿರುತ್ತದೆ.
ಅದೇನು ಅಂತ ಹೋಗ್ತಾ ಹೋಗ್ತಾ ನಾವು ನೋಡುವ. ಅಲ್ಲಿಂದ ಕಟ್ ಮಾಡಿದ್ರೆ ಇನ್ನೊಂದ್ ಕಡೆ ಪಾರ್ಟಿ ಮಾಡ್ತಿರುವ ನಮ್ ಹೀರೋನವರನ್ನ ತೋರಿಸ್ತಾರೆ. ಆ ಪಾರ್ಟಿಯಲ್ಲಿ ಅವರ ಫ್ರೆಂಡ್ಸ್ ಫ್ಯಾಮಿಲಿ ಅಂತ ಎಲ್ಲರೂ ಬಂದಿರ್ತಾರೆ. ಆ ಪಾರ್ಟಿಗೆ ಇವರ ಮಗಳು ಜೂಡಿ ತನ್ನ ಬಾಯ್ ಫ್ರೆಂಡ್ ಅನ್ನ ಕರ್ಕೊಂಡು ಬಂದಿರ್ತಾಳೆ. ಅವನ ಹೆಸರು ಟೋನಿ ಅಂತ. ಇವನು ಸ್ವಲ್ಪ ಕಾಲ ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡ್ತಾ ಇದ್ದ. ಆದರೆ ಆ ಕೆಲಸ ಇಷ್ಟವಾಗದೆ ಅದನ್ನ ಬಿಟ್ಟು ಇವಾಗ ಒಂದು ಪೀಸ್ಫುಲ್ ಆಗಿರುವ ಲೈಫ್ ಅನ್ನ ಲೀಡ್ ಮಾಡ್ತಾ ಇರ್ತಾನೆ. ಜೂಡಿ ಟೋನಿಯನ್ನ ಕರ್ಕೊಂಡು ಬಂದು ಅವಳ ತಂದೆ ತಾಯಿಗೆ ಪರಿಚಯಿಸ್ತಾಳೆ. ಅವಳ ತಂದೆ ತಾಯಿ ಕೂಡ ಹುಡ್ಗ ನೋಡಕ್ಕೆ ಚೆನ್ನಾಗಿದ್ದಾನೆ, ಇವನು ನಮ್ಮ ಮಗಳನ್ನ ಚೆನ್ನಾಗಿ ನೋಡ್ಕೋತಾನೆ ಅಂತ ಇವರ ಲವ್ ಅನ್ನ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ಹೀಗೆ ಹೀರೋ ಮತ್ತು ಹೀರೋನ್ ಜೂಡಿ ಅವಳ ಬಾಯ್ ಫ್ರೆಂಡ್ ಪಾರ್ಟಿ ಅಂತ ಸಂತೋಷವಾಗಿ ಹೋಗ್ತಾ ಇರುವಾಗ ನಮ್ಮ ಹೀರೋನಿಗೆ ತಿಳಿದಿರುವ ಒಬ್ಬರು ಫಾದರ್ ಇರ್ತಾರೆ. ಅವರು ಹೀರೋನ್ ಹತ್ತಿರ ಬಂದ್ಬಿಟ್ಟು, ನೀವು ಸ್ವಲ್ಪ ದಿನಗಳಿಂದ ಈ ದೆವ್ವಗಳನ್ನ ಓಡಿಸುವ ಕೆಲಸವನ್ನ ನಿಲ್ಸಿದ್ದೀರಾ ಅಂತೆ, ಪುನಃ ಅದನ್ನ ಮೊತ್ತವಾಗಿ ಸ್ಟಾಪ್ ಮಾಡುವ ಪ್ಲಾನ್ ಏನಾದ್ರೂ ಇದೆಯಾ? ಯಾಕಂದ್ರೆ ಚರ್ಚ್ಗೆ ಬರ್ತಿರುವ ಹಲವಾರು ವ್ಯಕ್ತಿಗಳಿಗೆ ಹಾಗೂ ಹಲವಾರು ಕುಟುಂಬದವರಿಗೆ ನಿಮ್ಮ ಸಹಾಯ ಬೇಕಾಗಿದೆ. ಹಾಗಂತೆಲ್ಲ ಆ ಫಾದರ್ ಹೇಳ್ಬಿಟ್ಟು ಹೋಗ್ತಾರೆ. ಅಲ್ಲಿಂದ ಕಟ್ ಮಾಡಿದ್ರೆ ಪುನಃ ಇವಾಗ ಆ ಸ್ಮಾಲ್ ಕುಟುಂಬವನ್ನೇ ತೋರಿಸ್ತಾರೆ. ಆವಾಗ್ಲೇ ಆ ಬರ್ಡೇ ಹುಡುಗಿ ಹಳೆ ಕಾಲದ ಅಮಾನುಷಿಕ ಶಕ್ತಿಯನ್ನ ಹೊಂದಿರುವ ಕನ್ನಡಿಯನ್ನ ತಗೊಂಡು ಹೋಗಿ ಕಸದ ಬುಟ್ಟಿಗೆ ಹಾಕಿದ್ಲಲ್ವಾ. ಅದರ ನಂತರ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಆಯ್ತು ಅಂತ ಪುನಃ ಮನೆಯೊಳಗಡೆ ಬಂದು ನೋಡಿದ್ರೆ ಆ ಕನ್ನಡಿಯನ್ನ ಬಿಸಾಡಿದ್ದಲ್ಲಿಂದ ಆ ಹುಡುಗಿ ಮೈಯಲ್ಲಿ ಏನೋ ಒಂಥರ ಚೇಂಜಸ್ ಫೀಲ್ ಆಗುತ್ತದೆ. ಬಾಯಿಯೊಳಗಡೆಯಿಂದ ರಕ್ತ ಚಿಮ್ಮುತ್ತದೆ. ಮೊತ್ತ ಕುಟುಂಬದವರು ಸಹ ತುಂಬಾನೇ ಹೆದರಿ ಹೋಗ್ತಾರೆ. ಅದರ ನಂತರ ಇವರೆಲ್ಲರೂ ಹೋಗಿ ಇವರು ಫೇಸ್ ಮಾಡ್ತಿರುವ ಪ್ರಾಬ್ಲಮ್ಸ್ ಗಳನ್ನೆಲ್ಲ ಚರ್ಚ್ ನ ಫಾದರ್ ಜೊತೆ ಹೇಳ್ಕೊಳ್ತಾರೆ. ಅದರ ನಂತರ ಅವತ್ತು ರಾತ್ರಿ ಕುಟುಂಬದವರು ಎಲ್ಲರೂ ಕೂತ್ಕೊಂಡು ಈ ವಿಷಯವನ್ನೇ ಚರ್ಚೆ ಮಾಡ್ತಾ ಇರ್ತಾರೆ. ಹಾಗೆ ಚರ್ಚೆ ಮಾಡ್ತಾ ಇರುವಾಗ ಅವಾಗ ಆ ಬರ್ಡೇಗಳು ಕಿರ್ಚಿ ಹೇಳ್ತಾಳೆ, ನಿಮಗೆ ಎಷ್ಟೇ ಹೇಳಿದ್ರು ಸಹ ಗೊತ್ತಾಗಲ್ವಾ, ಈ ಮನೆಯೊಳಗಡೆ ಏನೋ ಒಂದು ಅಮಾನುಷಿಕ ಶಕ್ತಿ ಸುತ್ತಾಡುತ್ತಾ ಇದೆ, ಅದು ನಮ್ಮೆಲ್ಲರನ್ನು ಕೊಲ್ಲದೆ ಬಿಡುವುದಿಲ್ಲ ಅನ್ಸುತ್ತದೆ ಹಾಗಂತ ಹೇಳಿ ಕಿರ್ಚುತ್ತಾಳೆ. ಪಾಪ ಆ ಕುಟುಂಬದಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಸಹ ಇರ್ತಾರೆ. ಆ ಮಕ್ಕಳೆಲ್ಲರೂ ಸಹ ತುಂಬಾನೇ ಹೆದರ್ತಾರೆ. ನಾವು ನಮ್ಮ ಮನೆಯಲ್ಲಿ ನಡೀತಿರುವ ವಿಷಯಗಳ ಬಗ್ಗೆ ಚರ್ಚ್ ಫಾದರ್ ಜೊತೆ ಹೇಳಿದ್ದೀವಿ, ಖಂಡಿತವಾಗಿಯೂ ಇದನ್ನ ಸಾಲ್ವ್ ಮಾಡಕ್ಕೆ ಅಂತ ಅವರು ಯಾರನ್ನಾದರೂ ಕಳಿಸ್ತಾರೆ. ಅಲ್ಲಿಯವರೆಗೂ ನಾವು ವೈಟ್ ಮಾಡೋಣ ಅಂತ ಆ ಬರ್ಡೇಗಳದು ಅಪ್ಪ ಬಂದು ಕುಟುಂಬದವರನ್ನೆಲ್ಲರನ್ನು ಸಮಾಧಾನ ಪಡಿಸ್ತಾರೆ. ಆದರೆ ಅವತ್ತು ರಾತ್ರಿ ಬೆಡ್ರೂಮ್ ನಲ್ಲಿ ಅವನ ಕಣ್ಣಿಗೂ ಸಹ ಒಂದು ದೆವ್ವ ಕಾಣಿಸುತ್ತದೆ. ಆ ದೆವ್ವನ ನೋಡಿದ ತಕ್ಷಣ ಇವರು ಪಕ್ಕದಲ್ಲಿ ಮಲ್ಕೊಂಡಿರುವ ಹೆಂಡತಿ ಜೊತೆ ಹೇಳೋಣ ಅಂತ ನೋಡ್ತಾರೆ. ಆದರೆ ಅವರಿಗೆ ಉಸಿರಾಡಕ್ಕಾಗದೆ ಮಾತನಾಡಕ್ಕಾಗದೆ ಮೇಲ್ಗಡೆ ತೇಲ್ತಾ ಇರ್ತಾರೆ. ಇನ್ನೊಂದ್ ಕಡೆ ಆ ಬರ್ಡೇಗಳಿದಾಳಲ್ವಾ, ಅವಳ ಬರ್ಡೇ ದಿನ ತೆಗೆದಿರುವ ವಿಡಿಯೋನ ಅವಳು ಪುನಃ ರಿಪೀಟ್ ಮಾಡಿ ನೋಡ್ತಾ ಇರ್ತಾಳೆ. ಆ ವಿಡಿಯೋದಲ್ಲಿ ಕೇಕ್ ನಲ್ಲಿದ್ದ ಕ್ಯಾಂಡಲ್ ಇವಳು ಪತ್ತಿಸೋದಕ್ಕಿಂತ ಮುಂಚೆ ಕೆಟ್ಟು ಹೋಯ್ತಲ್ವಾ, ಅದು ಯಾರು ಕೆಡಿಸುದು ಅಂತ ನೋಡಿದಾಗ ಆ ವಿಡಿಯೋದಲ್ಲಿ ಇವಳ ಹತ್ತಿರದಲ್ಲೇ ಬೇರೊಂದು ರೂಪ ಇರುತ್ತದೆ. ಅದು ಒಂದು ದೆವ್ವ. ಅದೇ ಈ ಕ್ಯಾಂಡಲ್ ಅನ್ನ ಕೆಡಿಸಿರುತ್ತದೆ. ಆ ವಿಡಿಯೋವನ್ನ ನೋಡಿ ಈ ಹುಡುಗಿ ಹೆದರ್ತಾ ಇರುವಾಗ ಅಷ್ಟರಲ್ಲಿ ಒಂದು ಭೀಕರವಾದ ರೂಪ ಕೊಡಲಿ ತಗೊಂಡು ಇವಳನ್ನ ಹೊಡೆಯಕ್ಕೆ ಅಂತ ಬರ್ತಿರುತ್ತದೆ. ಇವಳು ತುಂಬಾನೇ ಹೆದರಿ ಕಿರ್ಚಿದಾಗ ಸ್ವಲ್ಪ ಸಮಯದಲ್ಲೇ ಅವಳ ಅಮ್ಮ ಬಂದು ಕಾಪಾಡ್ತಾಳೆ. ಅಲ್ಲಿ ಈ ಹುಡುಗಿಯನ್ನ ಹೊಡೆಯಕ್ಕೆ ಬಂದಿರುವ ರೂಪವನ್ನು ಸಹ ಕಾಣುವುದಿಲ್ಲ. ಅದೇ ಸಮಯ ಇನ್ನೊಂದ್ ಕಡೆ ಇವಳ ಅಪ್ಪ ಮೇಲ್ಗಡೆ ತೇಲುತ್ತಿದ್ರಲ್ವಾ, ಅವರು ಪಟ್ಟಂತ ಕೆಳಗಡೆ ಬೀಳ್ತಾರೆ. ಇನ್ನೂ ಸಹ ನಾವು ಲೇಟ್ ಮಾಡಬಾರದು. ಆ ಮನೆಯಲ್ಲಿರುವ ಎಲ್ಲಾ ವ್ಯಕ್ತಿಗಳನ್ನ ಒಂದೊಂದು ಅಮಾನುಷಿಕ ಶಕ್ತಿ ತುಂಬಾನೇ ತೊಂದರೆ ಕೊಡ್ತಾ ಇರುತ್ತದೆ. ಈ ವಿಷಯ ಒಂದು ನ್ಯೂಸ್ ಚಾನೆಲ್ ಅವರಿಗೆಲ್ಲ ತಿಳಿಯುತ್ತದೆ. ಮಾರನೇ ದಿನನೇ ನ್ಯೂಸ್ ನವರೆಲ್ಲರೂ ಇವರ ಮನೆ ಮುಂದ್ಗಡೆ ಬಂದಿರ್ತಾರೆ. ಸ್ಮಾಲ್ ಕುಟುಂಬದವರಿಗೆ ಏನಾಯ್ತು, ಯಾಕೆ ಈ ಕುಟುಂಬದವರನ್ನ ಮಾತ್ರ ಆ ದೆವ್ವ ಟಾರ್ಗೆಟ್ ಮಾಡಿ ಟಾರ್ಚರ್ ಕೊಡ್ತಿದೆ ಹಾಗಂತ ಹೇಳಿ ಪ್ರೆಸ್ನಿಂದ ಬಂದವರೆಲ್ಲರೂ ಈ ಕುಟುಂಬದವರ ಬಗ್ಗೆ ಟಿವಿ ಚಾನೆಲ್ಗಳಲ್ಲೆಲ್ಲ ಮಾತಾಡಕ್ಕೆ ಶುರು ಮಾಡ್ತಾರೆ. ಆ ಊರಿನವರೆಲ್ಲರೂ ಈ ಕುಟುಂಬದ ಬಗ್ಗೆನೆ ಜಾಸ್ತಿ ಮಾತಾಡಕ್ಕೆ ಶುರು ಮಾಡ್ತಾರೆ. ಹೀಗೆ ಆ ಅಮಾನುಷಿಕ ಶಕ್ತಿಯಿಂದ ಈ ಸ್ಮಾಲ್ ಕುಟುಂಬದವರೆಲ್ಲರೂ ತುಂಬಾನೇ ಕಷ್ಟಪಡ್ತಿದಾರಲ್ವಾ. ಇವರನ್ನ ಕಾಪಾಡೋದಕ್ಕೆ ದೆವ್ವ ಓಡಿಸೋದ್ರಲ್ಲಿ ಫೇಮಸ್ ಆಗಿರುವ ಲಾರಿನ್ ಹಾಗೂ ಎಡ್ವಾರನ್ ಅವರು ಬರ್ತಾರಾ ಇಲ್ವಾ ಅಂತ ಪ್ರೆಸ್ನವರು ಕೇಳ್ತಾ ಇರ್ತಾರೆ. ಇವಾಗ ನಮ್ ಹೀರೋಯಿನ್ ಹಾಗೂ ಹೀರೋ ಮಗಳು ಜೂಡಿ ಇದಾರಲ್ವಾ, ಅವಳಿಗೂ ಹಾಗೂ ಟೋನಿ ಅವರಿಗೆ ಮದ್ವೆ ಮಾಡಿಸ್ಬೇಕು ಅಂತ ಅನ್ಕೋತಾರೆ. ಅದಕ್ಕೋಸ್ಕರ ಮದುವೆ ಬಟ್ಟೆ ತೆಗಿಕೆ ಅಂತ ಅವರು ಅಂಗಡಿಗೆ ಹೋಗಿರ್ತಾರೆ. ಹಾಗೆ ಜೂಡಿ ಅವಳ ಮದುವೆ ಡ್ರೆಸ್ ಅನ್ನ ಟ್ರಯಲ್ ರೂಮ್ ನಲ್ಲಿ ಹಾಕಿ ನೋಡ್ತಾ ಇದ್ದಾಗ ಆ ರೂಮ್ ಅಲ್ಲಿದ್ದ ಮಿರರ್ ಮೂಲಕ ಏನೋ ಒಂದು ಈ ಹುಡುಗಿ ಜೊತೆ ಕಮ್ಯುನಿಕೇಟ್ ಮಾಡಲು ಟ್ರೈ ಮಾಡ್ತಾ ಇರುತ್ತದೆ. ದಿಢೀರಂತ ಹಿಂದ್ಗಡೆಯಿಂದ ಒಂದು ಭೀಕರವಾದ
ಶಕ್ತಿ ಬಂದು ಇವಳ ಗಂಟ್ಲನ್ನ ಹಿಡಿದಾಗ ಇವಳು ಜೋರಾಗಿ ಕಿರ್ಚುತ್ತಾಳೆ. ಹೀರೋನ್ ಬೇಗನೆ ಓಡ್ಕೊಂಡು ಬಂದು ಜೂಡಿ ಮಗಳೇ ಏನಾಯ್ತು ಅಂತ ಕೇಳಿದಾಗ ಇಲ್ಲಮ್ಮ, ನಾನು ಪುನಃ ಆ ಅಮಾನುಷಿಕ ಶಕ್ತಿ ನನ್ನ ಕಣ್ಣಿಗೆ ಕಾಣಿಸ್ತಾ ಇದೆ. ಆ ತರಲ್ಲ ಏನು ಇಲ್ಲಮ್ಮ, ನೀನು ಭಯ ಪಡ್ಬೇಡ ಅಂತ ಹೀರೋಯಿನ್ ತನ್ನ ಮಗಳನ್ನ ಸಮಾಧಾನ ಪಡಿಸಿ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಅಲ್ಲಿಂದ ಕಟ್ ಮಾಡಿದ್ರೆ ಇನ್ನೊಂದ್ ಕಡೆ ಆ ಸ್ಮಾಲ್ ಕುಟುಂಬದವರು ಅಮಾನುಷಿಕ ಶಕ್ತಿಯಿಂದ ತುಂಬಾನೇ ತೊಂದರೆಗೆ ಒಳಗಾಗ್ತಿರ್ತಾರಲ್ವಾ. ಸೊ ಇದನ್ನ ಕೇಳಿ ಒಂದು ಫಾದರ್ ಅವರ ಮನೆಗೆ ಹೋಗಿರ್ತಾರೆ. ಆ ಫಾದರ್ ಬೇರೆ ಯಾರು ಅಲ್ಲ, ಸ್ವಲ್ಪ ಮುಂಚೆ ನಮ್ ಹೀರೋನ್ ಹಾಗೂ ಹೀರೋ ಮನೆಗೆ ಒಂದು ಫ್ಯಾಮಿಲಿ ಫ್ರೆಂಡ್ ಆಗಿ ಬಂದಿದ್ರಲ್ವಾ, ಅವರು ಇವಾಗ ಆ ಸ್ಮಾಲ್ ಕುಟುಂಬವನ್ನು ಆ ಅಮಾನುಷಿಕ ಶಕ್ತಿ ಯಾಕೆ ತೊಂದರೆ ಮಾಡ್ತಿದೆ ಅಂತ ತಿಳ್ಕೊಳ್ಳೋಕೋಸ್ಕರ ಅಲ್ಲಿಗೆ ಹೋಗಿರ್ತಾರೆ. ಆ ಮನೆಯೊಳಗಡೆ ಹೋಗುವಾಗ್ಲೇ ಅಲ್ಲಿರುವ ಅಮಾನುಷಿಕ ಶಕ್ತಿಯನ್ನ ಇವ್ರ ಕೈಯಲ್ಲಿ ಫೀಲ್ ಮಾಡಕ್ಕೆ ಆಗುತ್ತದೆ. ಆ ಮನೆಯ ಬೇಸ್ಮೆಂಟ್ ಒಳಗಡೆ ಹೋಗಿಬಿಟ್ಟು ಹೋಲಿ ವಾಟರ್ ಅನ್ನ ಚಿಮುಕಿಸ್ತಾರೆ. ಹಾಗೆ ಹೋಲಿ ವಾಟರ್ ನ ಚಿಮುಕಿಸ್ತಾ ಇರುವಾಗ ಅಲ್ಲಿ ಹೊಗೆ ಫಾರ್ಮ್ ಆಗುತ್ತದೆ. ಹೌದು, ನಮ್ಮ ಫಾದರ್ಗೆ ಅಲ್ಲಿರುವ ದೆವ್ವನ ಸೆನ್ಸ್ ಮಾಡ್ಕೊಳ್ಳಕ್ಕೆ ಆಗುತ್ತದೆ. ಫಾದರ್ ಅವರು ಸ್ಮಾಲ್ ಕುಟುಂಬದವರ ಜೊತೆ ನೀವು ಒಂದು ಭೀಕರವಾದ ದೆವ್ವದ ಹತ್ತಿರ ಸಿಕ್ಕಾಕೊಂಡಿದ್ದೀರಾ, ನೀವೇನು ಭಯ ಪಡ್ಬೇಡಿ, ಇವರಿಂದ ಕಾಪಾಡಕ್ಕೋಸ್ಕರ ನಾನು ಅವರನ್ನ ಕಳಿಸ್ತೀನಿ ಅಂತ ಹೇಳಿ ಇವಾಗ ನಮ್ಮ ಫಾದರ್ ಪಕ್ಕದಲ್ಲಿರುವ ಒಂದು ಬಿಲ್ಡಿಂಗ್ ಹತ್ತಿರ ಹೋಗಿ ನಮ್ ಹೀರೋನ್ಗೆ ಕಾಲ್ ಮಾಡಕ್ಕೆ ನೋಡ್ತಾರೆ. ಆದರೆ ಫಾದರ್ ಆ ಮನೆಗೆ ಹೋಗಿ ಬಂದಲ್ಲಿಂದ ಆ ದೆವ್ವ ನಮ್ ಫಾದರನ್ನ ಹಿಂಬಾಲಿಸ್ತಿದ್ದಾರೆ ಅನ್ಸುತ್ತದೆ. ಇವರನ್ನ ಹಾಂಡ್ ಮಾಡುವ ರೀತಿ ಇವರ ಹತ್ತಿರ ಬರ್ತಿರುವಾಗ್ಲೇ ನಮ್ ಫಾದರ್ ನೋಡಿದ್ರೆ ಅವರ ಕೈಯಲ್ಲಿ ಆದಷ್ಟು ಇವರ ಕೈಯಲ್ಲಿರುವ ಕ್ರಾಸ್ ಅನ್ನ ಇಟ್ಕೊಂಡು ಅಮಾನುಷಿಕ ಶಕ್ತಿನೇ ನೀನಿಲ್ಲಿಂದ ಹೋಗು, ಸಾತಾನೆ ನನ್ನ ಹತ್ತಿರ ಬರ್ಬೇಡ ಹಾಗಂತೆಲ್ಲ ಅವರು ಪ್ರಾರ್ಥಿಸಿ ನೋಡ್ತಾರೆ. ಆದರೆ ಆ ದೆವ್ವ ತುಂಬಾನೇ ಶಕ್ತಿ ಇರೋದಾದ್ರಿಂದ ಫಾದರ್ ಕೈಯಲ್ಲಿರುವ ಕ್ರಾಸ್ ಗಳನ್ನೆಲ್ಲ ಬೆಂಕಿ ಹತ್ತಿಸಿ ಬಿಟ್ಟು ಇವರೇ ಅಲ್ಲಿರುವ ಫೋನ್ ಕೇಬಲ್ ಮೂಲಕ ಸೂಸೈಡ್ ಮಾಡೋ ತರ ಮಾಡುತ್ತದೆ. ಹಾಗೆ ಆ ಬಿಲ್ಡಿಂಗ್ ನ ಮಧ್ಯದಲ್ಲಿ ನಮ್ ಫಾದರ್ ಫೋನ್ ಕೇಬಲ್ ನಿಂದ ಸೂಸೈಡ್ ಮಾಡ್ಕೊಳ್ತಾರೆ. ಫಾದರ್ ತೀರಿ ಹೋದ ವಿಷಯ ನಮ್ ಹೀರೋ ಹಾಗೂ ಹೀರೋನ್ಗೆ ತಿಳಿಯಕ್ಕೆ ಬರುತ್ತದೆ. ಹಾಗೆ ಫಾದರ್ದು ಫ್ಯೂನರಲ್ ಅಟೆಂಡ್ ಮಾಡಕ್ಕೆ ಹೀರೋ ಹಾಗೂ ಹೀರೋನ್ ಹೋಗ್ತಾರೆ. ಒಟ್ಟಿಗೆ ಇವರ ಮಗಳು ಜೂಡಿ ಸಹ ಇರ್ತಾಳೆ. ಜೂಡಿಗೆ ಈ ಫಾದರ್ ಹೇಗೆ ತೀರಿ ಹೋದರು ಅಂತ ಫೀಲ್ ಮಾಡ್ಕೊಳಕ್ಕೆ ಆಗುತ್ತದೆ. ಅವಾಗ ಅಲ್ಲಿ ಫಾದರ್ದು ಫ್ರೆಂಡ್ ಅಂತ ಒಬ್ಬರು ಇರ್ತಾರೆ. ಜೂಡಿ ಅವರ ಹತ್ತಿರ ಹೋಗ್ಬಿಟ್ಟು ಫಾದರ್ ತೀರಿ ಹೋಗೋದಕ್ಕಿಂತ ಮುಂಚೆ ಕೊನೆಯದಾಗಿ ಎಲ್ಲಿಗೆ ಹೋಗಿದ್ದರು ಅಂತ ಕೇಳ್ತಾಳೆ. ಪೆನ್ಸಿಲ್ವೇನಿಯಾದಲ್ಲಿರುವ ಒಂದು ಕುಟುಂಬವನ್ನ ನೋಡಕ್ಕೆ ಅಂತಾನೆ ಹೋದರು. ಅವರು ಯಾಕೆ ಹೋದರು ಅಂತ ತೀರಿ ಹೋಗಿರುವ ಅವರಿಗೆ ಮಾತ್ರ ತಿಳಿದಿದೆ ಅಮ್ಮ, ಬೇರೆ ಯಾರಿಗೂ ಸಹ ತಿಳಿದಿಲ್ಲ ಹಾಗಂತ ಫಾದರ್ದು ಫ್ರೆಂಡ್ ಹೇಳ್ತಾರೆ. ಅಲ್ಲಿಂದ ಕಟ್ ಮಾಡಿದ್ರೆ ನೆಕ್ಸ್ಟ್ ಸೀನ್ ನಲ್ಲಿ ನಮ್ ಜೂಡಿ ನೋಡಿದ್ರೆ ಯಾತಕ್ಕೋಸ್ಕರ ಫಾದರ್ ಅವರು ಪೆನ್ಸಿಲ್ವೇನಿಯಾದಲ್ಲಿರುವ ಸ್ಮಾಲ್ ಕುಟುಂಬವನ್ನ ನೋಡಕ್ಕೆ ಹೋದರು ಅಂತ ತಿಳ್ಕೊಳ್ಳೋಕ್ಕೋಸ್ಕರ ಅಲ್ಲಿಗೆ ಹೋಗ್ತಾಳೆ. ಇವಳು ಹೋಗಿರುವ ವಿಷಯ ಅವಳ ತಂದೆ ತಾಯಿಗೆ ತಿಳಿದಿಲ್ಲ. ಇವಾಗ ಅವರ ಮನೆಯಲ್ಲಿ ಅಪ್ಪ ಅಮ್ಮ ಹಾಗೂ ಇವಳ ಬಾಯ್ ಫ್ರೆಂಡ್ ಟೋನ್ ಇರ್ತಾನೆ. ಹಾಗಿರುವಾಗ ಪೆನ್ಸಿಲ್ವೇನಿಯಾದಿಂದ ಒಂದು ಕಾಲ್ ಬರುತ್ತದೆ. ಜೂಡಿ ಪೆನ್ಸಿಲ್ವೇನಿಯಾದಲ್ಲಿರುವ ಸ್ಮಾಲ್ ಕುಟುಂಬದವರನ್ನ ನೋಡಕ್ಕೇನೆ ಹೋಗಿದ್ದಾಳೆ ಅಂತ ತಿಳಿಯುತ್ತದೆ. ಬೇಗನೆ ಇವರು 3 ಜನರು ಆ ಸ್ಮಾಲ್ ಕುಟುಂಬದವರ ಹತ್ತಿರಕ್ಕೆ ಹೊರಡ್ತಾರೆ. ಆ ಮನೆ ಹೊರಗಡೆ ಜನರು ಗುಂಪು ಗುಂಪಾಗಿ ಸೇರಿರ್ತಾರೆ. ಅವಾಗ ಅವರೆಲ್ಲರೂ ಹೀರೋನ್ ಬರ್ತಿರೋದನ್ನ ನೋಡ್ತಾರೆ. ಇನ್ನೇನು ತೊಂದರೆ ಇಲ್ಲ, ಇವರೇ ಅವರನ್ನ ಅಪಾಯದಿಂದ ಕಾಪಾಡ್ತಾರೆ ಹಾಗಂತೆಲ್ಲ ಅಲ್ಲಿ ಸೇರಿರುವ ಜನರು ಹೇಳ್ತಿರ್ತಾರೆ. ಆದರೆ ಲಾರಾ ಹಾಗೂ ಎಡ್ವಾರನ್ ಅವರು ತಮ್ಮ ಮಗಳನ್ನ ಕರ್ಕೊಂಡು ಹೋಗೋದಕ್ಕೆ ಅಂತಾನೆ ಅಲ್ಲಿಗೆ ಬಂದಿರ್ತಾರೆ. ಆ ಮನೆಯೊಳಗಡೆ ಹೋದ ತಕ್ಷಣ ಹೀರೋಯಿನ್ ಜೂಡಿಯನ್ನ ಕರೆದು ಬಿಟ್ಟು, ನಿನ್ನ ಯಾರಮ್ಮ ಇಲ್ಲಿಗೆ ಬರಕ್ಕೆ ಹೇಳಿದ್ದು, ನೀನು ಯಾಕೆ ಇಲ್ಲಿಗೆ ಬಂದಿರೋದು ಹಾಗಂತ ಕೇಳಿದಾಗ, ಇಲ್ಲಮ್ಮ ತೀರಿ ಹೋದ ಫಾದರ್ ಇದಾರಲ್ವಾ ಅವರು ಕೊನೆಯದಾಗಿ ಇಲ್ಲಿಗೇನೆ ಬಂದಿದ್ದರು, ಅದರ ನಂತರನೇ ಅವರು ತೀರಿ ಹೋಗಿದ್ದಾರೆ. ಅದು ಅಲ್ಲದೆ ಚಿಕ್ಕ ವಯಸ್ಸಿನಿಂದ ಸಹ ನಾನು ಯಾವುದೋ ಒಂದು ಶಕ್ತಿ ನನ್ನನ್ನ ಸುತ್ತುತ್ತಿದೆ ಅಂತ ಹೇಳ್ತಿದ್ದೆ ಅಲ್ವಾ, ಆ ಶಕ್ತಿಗೂ ಈ ಮನೆಗೂ ಏನೋ ಸಂಬಂಧ ಇದೆ, ಅದೇ ನನ್ನನ್ನ ಇಲ್ಲಿ ಬರೋ ತರ ಮಾಡಿದೆ. ಇಲ್ಲಿ ನೋಡಿ ಅಪ್ಪ ಅಮ್ಮ, ಈ ಮನೆಯೊಳಗಡೆ ತಾತ ಅಜ್ಜಿ ಚಿಕ್ಕ ಮಕ್ಕಳು ಮಧ್ಯವಯಸ್ಕರು ಅಂತ ತುಂಬಾ ಜನರು ಇದ್ದಾರೆ. ನೀವು ಪುನಃ ಹಳೆ ತರ ನಿಮ್ಮ ಕೈಯಲ್ಲಿರುವ ಪವರ್ ಯೂಸ್ ಮಾಡ್ಕೊಂಡು ಈ ದೆವ್ವವನ್ನ ಇಲ್ಲಿಂದ ಓಡಿಸಿ. ಗೊತ್ತೋ ಗೊತ್ತಿಲ್ದೆಯೋ ನಾನು ಇಲ್ಲಿಗೆ ಬಂದೆ, ನಾನ್ ಕಾರಣ ನೀವು ಸಹ ಇವಾಗ ಇಲ್ಲಿಗೆ ಬಂದಿದ್ದೀರಾ. ಇಲ್ಲಿಂದ ನಾವು ಹೊರಡೋದಕ್ಕಿಂತ ಮುಂಚೆ ಈ ಕುಟುಂಬದವರನ್ನ ಕಾಪಾಡ್ಬಿಟ್ಟು ಹೋಗ್ಬೇಕು ಹಾಗಂತೆಲ್ಲ ಜೂಡಿ ಹೇಳಿದಾಗ ತಮ್ಮ ಮಗಳು ಹೇಳೋದ್ರಲ್ಲಿ ಸರಿ ಇದೆ ಅಂತ ಅವರು ಸಹ ಅದನ್ನ ಕೇಳಕ್ಕೆ ಶುರು ಮಾಡ್ತಾರೆ. ಯಾಕಂದ್ರೆ ಆ ಸ್ಮಾಲ್ ಕುಟುಂಬದವರನ್ನ ನೋಡಿದ್ರೇನೆ ಒಂಥರ ಬೇಜಾರಾಗುತ್ತದೆ. ಆದ್ರಿಂದ ಇವಾಗ ಹೀರೋಯಿನ್ ಅವರ ಮಗಳು ಜೂಡಿ ಅವಳ ಬಾಯ್ ಫ್ರೆಂಡ್ ಟೋನ್ ಇವರು 3 ಜನರು ಅಲ್ಲಿ ನಿಲ್ಲಕ್ಕೆ ಶುರು ಮಾಡ್ತಾರೆ. ಹಾಗೆ ಅಲ್ಲಿ ನಿಲ್ಲುವಾಗ ನಮ್ ಹೀರೋಯಿನ್ ಆ ಮನೆಯಲ್ಲಿರುವ ಅಮಾನುಷಿಕ ಶಕ್ತಿ ಯಾಕೆ ಅಲ್ಲಿಗೆ ಬಂದಿದೆ ಅಂತ ಆ ಮನೆ
ಫುಲ್ ಸರ್ಚ್ ಮಾಡಕ್ಕೆ ಶುರು ಮಾಡ್ತಾರೆ. ಹಾಗೆ ಸರ್ಚ್ ಮಾಡುತ್ತಾ ಕೊನೆಗೆ ಅವರಿಗಿರುವ ಪವರ್ ಯೂಸ್ ಮಾಡಿಕೊಂಡು ಆ ಮನೆಯಲ್ಲಿ ಯಾವ ರೀತಿಯ ಅಮಾನುಷಿಕ ಶಕ್ತಿ ಇದೆ ಅಂತ ಅವರು ಕಂಡು ಹಿಡಿತಾರೆ. ಅದರ ಬಗ್ಗೆ ಇವಾಗ ತನ್ನ ಗಂಡನ ಜೊತೆ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಆಕ್ಚುಲಿ ತುಂಬಾ ವರ್ಷಗಳ ಮುಂಚೆ ಈ ಮನೆಯಲ್ಲಿ ಒಂದು ವ್ಯವಸಾಯ ಮಾಡುವ ಕುಟುಂಬದವರು ವಾಸ ಆಗಿದ್ದರು. ಆ ಕುಟುಂಬದಲ್ಲಿ ಒಂದು ಗಂಡ ಹೆಂಡತಿ ಇದ್ದರು. ಅವರ ಜೀವನ ಏನೋ ಸರಿಯಾಗಿ ನಡೀತಾನೆ ಇರ್ಲಿಲ್ಲ. ತನ್ನ ಹೆಂಡತಿ ಬೇರೊಬ್ಬನ ಜೊತೆ ಅಕ್ರಮ ಸಂಬಂಧವನ್ನ ಇಟ್ಕೊಂಡಿದ್ದಾಳೆ ಅಂತ ತಿಳಿದ ತಕ್ಷಣ ಗಂಡ ಕೋಡಾಲಿಯಿಂದ ಹೆಂಡತಿಯನ್ನ ಕೊಲೆ ಮಾಡಿರ್ತಾನೆ. ಅವನು ಕೊಲೆ ಮಾಡ್ತಿರೋದನ್ನ ಹೆಂಡತಿಯ ಅಮ್ಮ ನೋಡಿದ್ದರು. ಅವರು ಸಹ ಅಲ್ಲೇ ನಿಂತಿರ್ತಾರಲ್ವಾ. ಸೊ ವಯಸ್ಸಾದವರು ಅಂತ ನೋಡದೆ ಅವನು ತನ್ನ ಹೆಂಡತಿಯ ಅಮ್ಮನನ್ನು ಸಹ ಕೋಡಾಲಿಯಿಂದ ಕೊಲೆ ಮಾಡಿರ್ತಾನೆ. ಹಾಗೆ ಅವರಿಬ್ಬರನ್ನ ಕೊಂದ ನಂತರ ಅವನು ಸಹ ತೀರಿ ಹೋಗ್ತಾನೆ. ಹಾಗೆ ತೀರಿ ಹೋದ 3 ಜನರ ಆತ್ಮವೇ ಈ ಮನೆಯೊಳಗಡೆ ಇದೆ ಅಂತೆಲ್ಲ ಹೀರೋನ್ ಹೇಳಿದಾಗ ಇದು ಕೇಳ್ತಿದ್ದ ಹೀರೋ ನೋಡಿದ್ರೆ ಸರಿ ಆಯ್ತು, ಇದ್ರಲ್ಲೇನೋ ದೊಡ್ಡ ವಿಷಯ ಇದೆ, ಈ ತರ ಕೇಸ್ಗಳನ್ನ ನಾವು ತುಂಬಾನೇ ಹ್ಯಾಂಡಲ್ ಮಾಡಿದೀವಲ್ವಾ, ತುಂಬಾನೇ ಸುಲಭವಾಗಿ ಅವರನ್ನ ಓಡಿಸಿ ಬಿಡುವ ಹಾಗಂತೆಲ್ಲ ಹೀರೋ ಹೇಳಿದಾಗ ಅವಾಗ ನಮ್ ಹೀರೋ ನೋಡಿದ್ರೆ ಇಲ್ಲ, ಇವರ ಹಿಂದ್ಗಡೆ ಬೇರೆ ಏನೋ ದೊಡ್ಡ ವಿಷಯ ಇದೆ. ಅದೇ ಈ 3 ಆತ್ಮಗಳನ್ನ ಕಂಟ್ರೋಲ್ ಮಾಡಿ ಈ ಕುಟುಂಬದವರನ್ನ ಟಾರ್ಚರ್ ಮಾಡ್ತಿದೆ. ಆ ಅಮಾನುಷಿಕ ಶಕ್ತಿ ಅದು ನಮ್ಮನ್ನ ಇಲ್ಲಿಗೆ ಕರ್ಸ್ಬೇಕು ಅಂತಾನೆ ಈ ಕುಟುಂಬದವರಿಗೆ ತೊಂದರೆ ಕೊಟ್ಟಿದೆ. ನಮಗೋಸ್ಕರನೇ ಆ ಅಮಾನುಷಿಕ ಶಕ್ತಿ ಇಲ್ಲಿಗೆ ಬಂದಿದೆ. ಹಾಗಂತೆಲ್ಲ ಒಂದು ದೊಡ್ಡ ಟ್ವಿಸ್ಟ್ ಅನ್ನ ನಮ್ಮ ಹೀರೋನ್ ಇವಾಗ ಇಲ್ಲಿ ರಿವೀಲ್ ಮಾಡ್ತಾರೆ. ಅದರ ನಂತರ ಆ ಕುಟುಂಬದವರನ್ನ ಕರೆದು ನಿಮಗೆ ಈ ತೊಂದರೆಗಳೆಲ್ಲವೂ ಯಾವಾಗ್ಲಿಂದ ಶುರುವಾಯ್ತು ಅಂತೆಲ್ಲ ಕೇಳಿದಾಗ ಎಲ್ಲವೂ ಈ ಹುಡುಗಿಯ ಬರ್ತ್ಡೇಗೆ ತಾತ ಕೊಟ್ಟಿದ್ದ ಆ ಹಳೆ ಕಾಲದ ಕನ್ನಡಿಯಿಂದ. ಆದರೆ ಆ ಕನ್ನಡಿಯನ್ನ ನಾವು ಯಾವಾಗ್ಲೂ ತಗೊಂಡು ಹೋಗಿ ಹೊರಗಡೆ ಬಿಸಾಡಿದೀವಿ ಅಂತೆಲ್ಲ ಆ ಹುಡುಗಿ ಹೇಳಿದಾಗ ಇಲ್ಲ, ಅಷ್ಟು ಸುಲಭವಾಗಿ ಅಲ್ಲ, ಅದು ನಿಮ್ಮನ್ನ ಬಿಟ್ಟು ಹೋಗೋದಿಲ್ಲ. ಹಾಗಂತೆಲ್ಲ ನಮ್ ಹೀರೋನ್ ಹೇಳ್ತಿರುವಾಗ್ಲೇ ಇವರ ಮಗಳು ಜೂಡಿ ಆ ಮನೆಯ ಮಾಡಿ ಮೇಲಿಂದ ಇವಳನ್ನ ಯಾರೋ ಕರೀತಿರೋ ತರ ಇದೆ ಅಂತ ಅಲ್ಲಿ ಹೋಗಿ ಹುಡುಕಕ್ಕೆ ಶುರು ಮಾಡ್ತಾಳೆ. ಅವಾಗ ಅಲ್ಲಿದ್ದ ಒಂದು ಚಿಕ್ಕ ಗೊಂಬೆ ಹಾಗೆ ಜಿಯಾಂಟ್ ಆಗಿ ಚೇಂಜ್ ಆಗಿ ಇವಳನ್ನ ಓಡಿಸ್ಕೊಂಡು ಬರುತ್ತದೆ. ಜೂಡಿ ಕೂಡ ಅದನ್ನ ನೋಡಿ ಹೆದರಿ ಕಿರ್ಚಿಬಿಟ್ಟು ಮೇಲ್ಗಡೆಯಿಂದ ಕೆಳಗಡೆ ಬೀಳ್ತಾಳೆ. ಹಾಗೆ ಬಿದ್ದಾಗ ಹೀರೋನ್ ಬೇಗನೆ ಓಡಿ ಹೋಗಿ ಜೂಡಿ ನಿನಗೆ ಏನಾಯ್ತು, ಯಾಕೆ ನೀನು ಮೇಲ್ಗಡೆ ಹೋಗಿದ್ದು ಹಾಗಂತ ಕೇಳಿದಾಗ ಜೂಡಿ ಅಮ್ಮ ಅಲ್ಲಿನೇ ಅಮಾನುಷಿಕ ಶಕ್ತಿ ಇದೆ ಹಾಗಂತ ಹೇಳ್ತಾಳೆ. ಬೇಗನೆ ಜೂಡಿಲ ಅಮ್ಮ ಮಾಡಿ ಮೇಲೆ ಹೋಗಿ ನೋಡ್ತಾರೆ. ಮೇಲೆ ಹೋಗಿ ನೋಡಿದ್ರೆ ಅಲ್ಲೇ ನೋಡಿ ಆ ಹಳೆ ಕಾಲದ ಕನ್ನಡಿ ಇರುತ್ತದೆ. ಪ್ರಾರಂಭದಲ್ಲೇ ಆ ಬರ್ಡೇ ಹುಡುಗಿ ಕನ್ನಡಿಯನ್ನ ತಗೊಂಡು ಹೋಗಿ ಹೊರಗಡೆ ಬಿಸಾಡಿದ್ದರೂ ಸಹ ಅದು ಪುನಃ ಇವರ ಮನೆಯೊಳಗಡೆನೆ ಬಂದಿರುತ್ತದೆ. ನೀವು ಎಷ್ಟೇ ಸತಿ ಅದನ್ನ ತಗೊಂಡು ಹೋಗಿ ಡಿಸ್ಪೋಸ್ ಮಾಡಿದ್ರೂ ಸಹ ಅದು ನಿಮ್ಮನ್ನ ಬಿಟ್ಟು ಅಷ್ಟು ಸುಲಭದಲ್ಲಿ ಹೋಗೋದಿಲ್ಲ. ಅದರ ಬೇರ್ನಿಂದನೇ ತೆಗಿಬೇಕು ಅಂತೆಲ್ಲ ಆ ಕನ್ನಡಿ ನೋಡ್ಕೊಂಡು ನಮ್ ಹೀರೋನ್ ಹೇಳ್ತಾ ಇರ್ತಾಳೆ. ಕಾರಣ ಏನಂದ್ರೆ ಮೂವಿಯ ಪ್ರಾರಂಭದಲ್ಲಿ ಇವರು ಪ್ರೆಗ್ನೆಂಟ್ ಆಗಿರುವಾಗ್ಲೇ ಇವರಿಗೆ ಒಂದು ಕನ್ನಡಿ ಎಫೆಕ್ಟ್ ಆಯ್ತಲ್ವಾ, ಅದೇ ಸೇಮ್ ಕನ್ನಡಿನೇ ಇದು ಸಹ. ಹೌದು, ಆ ಕನ್ನಡಿಯೊಳಗಡೆ ಇರೋದು ಒಂದು ಸಾಧಾರಣವಾದ ಅಮಾನುಷಿಕ ಶಕ್ತಿಯಲ್ಲ, ಅದು ಒಂದು ಸಾತಾನ್. ಪ್ರಾರಂಭದಲ್ಲಿ ನಮ್ ಹೀರೋಯಿನ್ ಆ ಕನ್ನಡಿಯನ್ನ ಟಚ್ ಮಾಡಿದಾಗ್ಲೇ ತಾನೇ ನಮ್ ಹೀರೋಯಿನಿಗೆ ಫ್ಯೂಚರ್ ನಲ್ಲಿ ನಡೆಯಕ್ಕಿರುವ ಹಲವಾರು ವಿಷಯಗಳು ಗೊತ್ತಾಗಿದ್ದು. ಇವರಿಗೆ ಮಗು ಹುಟ್ಟಿದಾಗ ಮೊದಲು ಅದಕ್ಕೆ ಜೀವ ಇರ್ಲಿಲ್ಲ ಅಲ್ವಾ, ಅದಕ್ಕೆ ಕಾರಣ ಕೂಡ ಇದೇ ಕನ್ನಡಿಯಾಗಿರುತ್ತದೆ. ಆ ಕನ್ನಡಿಯಲ್ಲಿರುವ ಸಾತಾನ್ ಅದು ಇವರ ಮಗಳು ಜೂಡಿಗೋಸ್ಕರನೇ ಬಂದಿದೆ. ಆ ಕನ್ನಡಿಯಲ್ಲಿರುವ ಅಮಾನುಷಿಕ ಶಕ್ತಿ ಹೀರೋಯಿನ್ ಜೊತೆ ಕಮ್ಯುನಿಕೇಟ್ ಮಾಡುತ್ತದೆ. ಇಲ್ಲಿ ನೋಡು, ನಿಮ್ಮ ಮಗಳು ಜೂಡಿ, ಅವಳು ನಮಗೆ ಸ್ವಂತ ಹಾಗಂತ ಅದು ಕೇಳ್ತಿದೆ. ಆದ್ರೆ ನಮ್ ಹೀರೋ ಹಾಗೂ ಹೀರೋಯಿನ್ ತಮ್ಮ ಜೀವನವನ್ನ ಪಣಕ್ಕಿಟ್ಟಾದ್ರೂ ಸರಿ ನಮ್ ಮಗಳನ್ನ ಕಾಪಾಡ್ಬೇಕು ಅಂತ ಏನೇ ಆದ್ರೂ ಪರವಾಗಿಲ್ಲ ಅಂತ ಆ ಕನ್ನಡಿಯನ್ನ ಮಾಡಿ ಮೇಲಿಂದ ಕೆಳಗಡೆ ಇಳಿಸ್ತಾರೆ. ಅದು ಹಾಗೆ ಇಳಿಸ್ತಾ ಇರುವಾಗ ಇವರ ಕೈಯಿಂದ ಸ್ಲಿಪ್ ಆಗಿ ಕೆಳಗಡೆ ಬೀಳುತ್ತದೆ. ಅದೇ ಸಮಯ ಅದ್ರೊಳಗಡೆ ಇದ್ದ ಸಾತಾನ್ ಹೊರಗಡೆ ಬಂದು ಇವರ ಮಗಳು ಜೂಡಿ ಮೈಯಲ್ಲಿ ಸೇರ್ಕೊಳ್ಳುತ್ತದೆ. ಹಾಗೆ ಜೂಡಿ ಮೈಯಲ್ಲಿ ಸಾತಾನ್ ಸೇರಿದಾಗ ಅವಳು ಕುಟುಂಬದವರನ್ನೆಲ್ಲ ಒಂಥರ ಗುರಾಯಿಸ್ಕೊಂಡು ನೋಡಿ ಎಲ್ಲರನ್ನ ಅಟ್ಯಾಕ್ ಮಾಡಕ್ಕೆ ಶುರು ಮಾಡ್ತಾಳೆ. ಇವಾಗ ಹೀರೋ ಮತ್ತು ಹೀರೋಯಿನ್ ಅವರ ಮಗಳನ್ನ ಕಂಟ್ರೋಲ್ ಮಾಡಿಕೊಂಡು ಆ ಸ್ಮಾಲ್ ಕುಟುಂಬದವರನ್ನ ಅಲ್ಲಿಂದ ಮೊದಲು ಹೊರಗಡೆ ಕಳಿಸ್ತಾರೆ. ಇದರ ಮಧ್ಯೆ ಜೂಡಿ ಮೈಯಲ್ಲಿರುವ ಸಾತಾನ್ ಅವಳೇ ಸ್ವಂತವಾಗಿ ಆತ್ಮಹತ್ಯೆ ಮಾಡಿಕೊಳ್ಳೋ ತರ ಕುತ್ತಿಗೆಗೆ ಒಂದು ಹಗ್ಗ ಹಾಕೊಂಡು ಅಲ್ಲೇ ತೂಗಿ ಬಿಡುತ್ತದೆ. ಹೀಗೆ ಜೂಡಿ ತೂಗ್ತಿರೋದನ್ನ ನೋಡಿದ ಹೀರೋ ಬೇಗನೆ ಓಡಿ ಹೋಗಿ ಆ ಹಗ್ಗವನ್ನ ಹೇಗಳೋ ಕಷ್ಟಪಟ್ಟು ಮುರಿದು ಹಾಕ್ತಾರೆ. ಅದೇ ಸಮಯ ಜೂಡಿ ಕೂಡ ಕೆಳಗಡೆ ಬೀಳ್ತಾಳೆ. ಆದ್ರೆ ಅವಳು ಮಾತಾಡ್ತಾನೂ ಇಲ್ಲ, ಉಸಿರು ಕೂಡ ಆಡ್ತಿಲ್ಲ. ಮೂವಿಯ ಪ್ರಾರಂಭದಲ್ಲಿ ಇವಳು ಹುಟ್ಟಿದಾಗ ಇದೇ ತರ ಇವಳು ಉಸಿರಾಡದೆ ಇದ್ದಳು. ಅವಾಗ ಇವಳ ತಾಯಿ ದೇವ್ರ
ಜೊತೆ ದಯವಿಟ್ಟು ನನ್ನ ಮಗುವನ್ನ ವಾಪಸ್ ಕೊಟ್ಬಿಡು ಅಂತ ಕೆಂಜಿ ಕೇಳಿರೋದ್ರಿಂದಲೇ ಇವಳು ಪುನಃ ಬದುಕಿರ್ತಾಳೆ. ಇವಾಗ ಸಹ ಪುನಃ ಅದೇ ತರ ಬೇಡ್ಕೊಳ್ತಾರೆ. ಪುನಃ ನಮ್ಮ ಜ್ಯೂಡಿ ಕಣ್ಣು ತೆರೀತಾಳೆ. ಅವಳ ಮೈಯಲ್ಲಿದ್ದ ಸಾತಾನ್ ಆ ಕನ್ನಡಿಯೊಳಗಡೆ ಹೋಗಿರೋದಾಗಿ ಇವರಿಗೆ ಫೀಲ್ ಮಾಡ್ಕೊಳಕ್ಕೆ ಆಗುತ್ತದೆ. ಇನ್ನು ಈ ಕನ್ನಡಿಯನ್ನ ಸುಮ್ಮನೆ ಬಿಟ್ರೆ ಅದು ನಮ್ ಜೂಡಿಗೇನೆ ಆಪತ್ತು ಅಂತ ಹೇಳಿಬಿಟ್ಟು ಇವಾಗ ಹೀರೋ ಹೀರೋನ್ ಹಾಗೂ ಜೂಡಿ 3 ಜನರು ಸೇರ್ಕೊಂಡು ಆ ಕನ್ನಡಿಯಲ್ಲಿರುವ ಸಾತಾನನ್ನ ಅದರೊಳಗಡೆಯಿಂದಲೇ ಬ್ರೇಕ್ ಮಾಡೋ ರೀತಿ ಹಲವಾರು ಮಂತ್ರಗಳನ್ನ ಹೇಳ್ತಾರೆ. ಹಾಗೆ ಕೊನೆಗೆ ಮಂತ್ರಗಳನ್ನೆಲ್ಲ ಹೇಳಿ ಆ ಕನ್ನಡಿಯೊಳಗಡೆಯಿಂದಲೇ ಆ ಸಾತಾನನ್ನ ಬ್ರೇಕ್ ಮಾಡಿ ಅದನ್ನ ನಾಶ ಮಾಡ್ತಾರೆ. ಹಾಗೆ ಅದನ್ನ ನಾಶ ಮಾಡಿದಾಗ ಅದು ಕಂಟ್ರೋಲ್ ನಲ್ಲಿ ಇಟ್ಕೊಂಡಿದ್ದ ಆ ಮನೆಯಲ್ಲಿದ್ದ ವ್ಯವಸಾಯ ಕುಟುಂಬದ 3 ಆತ್ಮಗಳು ಸಹ ಅಲ್ಲಿಂದ ಹೋಗುತ್ತದೆ. ಆ ಸ್ಮಾಲ್ ಕುಟುಂಬದವರನ್ನು ಸಹ ನಮ್ಮ ಹೀರೋ ಹಾಗೂ ಹೀರೋನ್ ಕಾಪಾಡ್ತಾರೆ. ಅದು ಅಲ್ಲದೆ ಅವರ ಮಗಳನ್ನು ಸಹ ಯಾವುದೇ ರೀತಿಯ ತೊಂದರೆ ಇಲ್ಲದೆ ಕಾಪಾಡ್ಕೊಂಡು ಮನೆಗೆ ಕರ್ಕೊ ಬರ್ತಾರೆ. ಹಾಗೆ ಕರ್ಕೊಂಡು ಬಂದ ನೆಕ್ಸ್ಟ್ ಸೀನ್ ನಲ್ಲೇ ಅವರ ಮಗಳು ಆಸೆ ಪಟ್ಟಂತೆ ಅವಳ ಬಾಯ್ ಫ್ರೆಂಡ್ ಟೋನಿಗೆನೆ ಮದುವೆ ಮಾಡಿಕೊಡ್ತಾರೆ. ಅದರ ನಂತರ ಇವರು ತುಂಬಾ ಸಂತೋಷದಿಂದಲೇ ಇವರ ಕುಟುಂಬವನ್ನ ಲೀಡ್ ಮಾಡ್ತಿದ್ದಾರೆ ಅಂತ ತೋರಿಸುತ್ತಾ ಈ ಮೂವಿಯನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾರೆ. ಹೇಗಿತ್ತು ವಿಡಿಯೋ? ಎಕ್ಸ್ಪ್ಲನೇಷನ್ ಇಷ್ಟವಾಯ್ತಾ? ಇಷ್ಟವಾದರೆ ಒಂದು ಲೈಕ್ ಮಾಡಿ. ಹೀಗೆ ಒಂದು ವಿಡಿಯೋವನ್ನ ನಿಮ್ಮ ಹತ್ತಿರ ತಲುಪಿಸೋಕೋಸ್ಕರ ತುಂಬಾನೇ ಎಫರ್ಟ್ ಹಾಕ್ತಿದ್ದೀನಿ. ಹಾಗೆ ಎಫರ್ಟ್ ಹಾಕಿಬಿಟ್ಟು ಅದಕ್ಕಿರುವ ರೀಚ್ ಸಿಗದಿರುವಾಗ ತುಂಬಾನೇ ಬೇಜಾರಾಗ್ತಿದೆ. ಸೊ ಆದಷ್ಟು ನಿಮ್ಮ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಅವರಿಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ. ಅದೇ ತರ ಇನ್ನೂ ಸಹ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಹಾಲಿವುಡ್ ಹಾಗೂ ಸೀರೀಸ್ ನಲ್ಲಿ ಇಂಟ್ರೆಸ್ಟ್ ಇರುವವರು ನನ್ನ ಸೆಕೆಂಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲಿಂಕ್ ಅನ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಇದೇ ತರ ಇನ್ನೂ ಒಂದು ಒಳ್ಳೆಯ ಮೂವಿಯಾಗಿ ನಾಳೆ ಬರ್ತೀನಿ. ಅಲ್ಲಿಯವರೆಗೂ ಬಾಯ್.